ಅಸಾಮಾನ್ಯರಾದರೆ ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿ. ಸಂಗೀತ ಶೃಂಗೇರಿ ಸವಾಲಿಗೆ ಸ್ಪರ್ಧಿ ಸುಸ್ತು. ಎಸ್, ಕನ್ನಡದ ಬಿಗ್ ಬಾಸ್ ಸೀಸನ್ 13 ಆಗಸ್ಟ್ 16ರಿಂದ ಆರಂಭವಾಗ್ತಾ ಇದೆ. ಅದಕ್ಕೂ ಮೊದಲು ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗಬೇಕಂದ್ರೆ ಅವರೆಲ್ಲ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ತೀರ್ಪುಗಾರರ ಮುಂದೆ ಸಾಮಾನ್ಯ ಜನರು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಬೇಕು. ಗೆದ್ದರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಅಸಾಮಾನ್ಯರಾದರೆ ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಗಲಿದೆ. ಈಗಾಗಲೇ ಕಲರ್ಸ್ ಕನ್ನಡ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೋಮೋಗಳನ್ನು ಹಂಚಿಕೊಳ್ಳುವ ಮೂಲಕ ಸಾಮಾನ್ಯ ಜನರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲು ಯಾವೆಲ್ಲ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅನ್ನೋದನ್ನು ಕಾಣಬಹುದಾಗಿದೆ. ಇದೀಗ ಕಲರ್ಸ್ ಕನ್ನಡ ಮತ್ತೊಂದು ಪ್ರೋಮೋವನ್ನು ಹಂಚಿಕೊಂಡಿದೆ. ಅದರಲ್ಲಿ ವ್ಯಕ್ತಿಯೊಬ್ಬರು ಸಂಗೀತ ಶೃಂಗೇರಿ ಅವರ ಜೊತೆಗೆ ಪ್ಲ್ಯಾಂಕ್ ಮಾಡಲು ಹೋಗಲು ಸವಾಲಿಗೆ ಇಳಿದು ಸೋತು ಸೀದಾ ಮನೆಗೆ ನಡೆದಿದ್ದಾರೆ. ಮತ್ತಿಬ್ಬರು ಯುವತಿಯರು ವೇದಿಕೆಗೆ ಬರ್ತಿದ್ದಂತೆ ತೀರ್ಪುಗಾರರು ಫೋನ್ ಒಡೆದು ಹಾಕಲು ಹೇಳಿದ್ದಾರೆ. ಆ ಕೂಡಲೇ ಯುವತಿಯರು ಎಲ್ಲರ ಸಮ್ಮುಖದಲ್ಲಿ ತಮ್ಮ ಫೋನ್ ಅನ್ನು ಒಡೆದು ಹಾಕಿದ್ದಾರೆ. ಅದರಲ್ಲಿ ಯುವತಿಯೊಬ್ಬರು ಫೋನ್ ಒಡೆದ ಬಳಿಕ ಬಿಕ್ಕಿ ಕಣ್ಣೀರಿಟ್ಟಿದ್ದು ಪ್ರೋಮೋದಲ್ಲಿ ಕಾಣಿಸಿದೆ.